ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಗಾಡ್ ಗಿಫ್ಟ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಚಂದ್ರಗುತ್ತಿಯಲ್ಲಿರೋ ರೇಣುಕಾ ದೇವಿ ಟೆಂಪಲ್ ನೋಡೋಕೆ ಹೋಗ್ತಾ ಇದ್ದೀವಿ. ಇದು ಪೌರಾಣಿಕ ಹಿನ್ನೆಲೆಯುಳ್ಳ ಟೆಂಪಲ್. ಇದು ಶಿವಮೊಗ್ಗ ಡಿಸ್ಟಿಕ್ ಸೊರಬ ತಾಲೂಕಿಂದ 15 ಕಿಲೋಮೀಟರ್ ದೂರದಲ್ಲಿದೆ. ಇದು ಗುಹಾಂತರ ದೇವಾಲಯನೂ ಹೌದು. ಇದಕ್ಕೆ ಒಂದು ಪೌರಾಣಿಕ ಕಥೆ ಇದೆ, ನಾನು ಆಮೇಲೆ ಹೇಳ್ತೀನಿ. ಅದು ಇಲ್ಲಿಂದ ದೂರದಲ್ಲಿ ಕಾಣ್ತಾ ಇದೆಯಲ್ಲ, ಅದೇ ಆ ದೊಡ್ಡ ಕಲ್ಲಿನ ಕೆಳಗಡೆ ಆ ಟೆಂಪಲ್ ಇರೋದು. ಬೃಹತ್ ರೈನ್ ಟ್ರೀ ಮರ ಇದೆ. ಅದು ತುಂಬ ಜಾಗನ ಕವರ್ ಮಾಡಿಬಿಟ್ಟಿದೆ. ಎಲ್ಲರೂ ಅದ್ರ ಕೆಳಗಡೆ ರೆಸ್ಟ್ ಎಲ್ಲ ಮಾಡ್ಕೊಬೋದಿತ್ತು, ತುಂಬ ಬೇಸಿಗೆ ಆಗಿದ್ದರಿಂದ. ಇಲ್ಲಿ ನಾವು ಕಾರೆಲ್ಲ ತಂದರೆ ಪಾರ್ಕ್ ಮಾಡೋಕ್ಕೂ ಜಾಗ ಇದೆ. ಮತ್ತು ನೀವು ಬಸ್ಸಿಗೆ ಬರೋದಾದ್ರೂ ಇಲ್ಲಿವರೆಗೂ ಬಸ್ ಬರುತ್ತೆ. ಇಲ್ಲಿಂದನೇ ಸ್ಟೆಪ್ಸ್ ಸ್ಟಾರ್ಟ್ ಆಗೋದು. ಸುಮಾರು 250 ಸ್ಟೆಪ್ ಇದೆ ಅನಿಸುತ್ತೆ. ಎಲ್ಲ ಕುಂಕುಮನ ಹಚ್ಚಿಬಿಟ್ಟು ಭಕ್ತಿಯ ಪರಾಕಾಷ್ಠೆ ತೋರಿಸಿದಾಗಿದೆ. ಅದರ ಇತಿಹಾಸನ ಸೈಡಲ್ಲಿ ಬರೆದಿದ್ದಾರೆ. ಇದು ಕದಂಬರ ಆಳ್ವಿಕೆಯಲ್ಲಿ ಟೆಂಪಲ್ ಎಲ್ಲ ಕಟ್ಟಿ ಡೆವಲಪ್ಮೆಂಟ್ ಆಗಿದೆ ಅಂತೆ. ಮೇಲೆ ಕೋಟೆ ಇದೆ ಅಂತೆ. ಕೋಟೆಗೆ ನಮಗೆ ವಿಸಿಟ್ ಮಾಡೋಕ್ಕಾಗಿಲ್ಲ, ಬಿಸಿಲಿರೋದ್ರಿಂದ. ಅಲ್ಲಿ ಪಿರಂಗಿ ಮತ್ತು ಮದ್ದುಗುಂಡಿಂದು ಮನೆಗಳು, ಅರಮನೆ ಭಾಗಗಳೆಲ್ಲ ಉಳ್ಕೊಂಡಿದೆ ಅಂತ. ಅಲ್ಲಿ ಮೇಲೆ ಈ ಟೆಂಪಲ್ ಕಾಣುತ್ತಲ್ಲ, ಅಷ್ಟು ದೊಡ್ಡದಾಗಿ. ಅದರ ಒಳಗಡೆ ಆ ದೇವಿ ಹೋಗಿ ಅಡಗಿ ಕುಳಿತು ಪರಶುರಾಮ ಅವರ ತಲೆಯನ್ನು ಕಡಿತಾರಂಥದ್ದು. ಅದು ಕತೆ. ನಾವೀಗ ಇಷ್ಟು ಸ್ಟೆಪ್ಪನ್ನು ಹತ್ಕೊಂಡು ಮೇಲೆ ಬಂದ್ವಿ. ಈಗ ಇನ್ನು ಸುಮಾರು ಹತ್ತಬೇಕು. ಅಲ್ಲೊಂದು ಸಣ್ಣದಾದ ಗಣಪತಿ ಟೆಂಪಲ್ಲು ಇದೆ. ಅಷ್ಟಿಗೆ ಅದನ್ನು ವಿಸಿಟ್ ಮಾಡಿ ಮೇಲೆ ಬಂದು ಜಮದಗ್ನಿ ಋಷಿದು ಅವ್ರದ್ದು ಒಂದು ಸಣ್ಣ ಟೆಂಪಲ್ ಇದೆ. ಅದಾದಮೇಲೆ ಮೇಲೆ ಹತ್ಕೊತ ಇದು ಆ ಟೆಂಪಲ್ಲು. ಆಮೇಲೆ ಮೇಲೆ ಹೊರ್ತಿದ್ದಂಗೆ ಮಾತಂಗಿ ದೇವಿದು ಪೂಜೆ ಇರುತ್ತೆ. ಇಲ್ಲಿ ದೊಡ್ಡ ಬೃಹತ್ತು ಕಲ್ಲಿಂದು ಅಡಿಗಡೆ ಇದೆ. ಇಲ್ಲಿ ಐತಿಹಾಸಿಕವಾಗಿ ನೋಡ್ಕೊಂಡು ಬರೋ ಇದು ಚೆನ್ನಾಗಿರುತ್ತೆ. ಪೌರಾಣಿಕ ಕಥೆದು ಹಿನ್ನೆಲೆನೂ ಇದೆ. ನಮಗೆ ನೇಚರ್ ಇಷ್ಟಪಡೋರಿಗಂತೂ ಅಷ್ಟು ಅದ್ಭುತ ಪ್ಲೇಸ್ ಅಂತಲೇ ಹೇಳಬೇಕು. ಒಮ್ಮೆ ನಾವು ಭೇಟಿ ಮಾಡೋಂಥದ್ದೇ ಪ್ಲೇಸ್ ಇದು. ಅಷ್ಟು ಕಲ್ಲು, ಅಷ್ಟು ದಪ್ಪ ಇದ್ದರೂ ಬಂಡೆ ಒಂದು ಸ್ವಲ್ಪನೂ ಅಲುಗಾಡದೆ ಅದು ಎಷ್ಟೋ ಶತಮಾನಗಳಿಂದ ಉಳ್ಕೊಂಡ್ಬಂದಿದೆ. ಅದನ್ನೆಲ್ಲ ನೋಡೋಕ್ಕೆ ತುಂಬಾ ಖುಷಿ ಆಗುತ್ತೆ. ಸೈಡಿಂದ ಆಮೆಯ ಮುಖ ಹೋಲೋ ಟೆಂಪಲ್ ಅಂತೆ. ಆಮೆಯ ತಲೆ ಹೊರಗೆ ಬಂದಿದೆ ಅನ್ನೋ ಫೀಲ್ ಬರುತ್ತೆ ಈ ಟೆಂಪಲ್ಲಿಗೆ. ಈ ಸೈಡ್ ಬಲಬದಿಯಿಂದ ನೋಡಬೇಕಿದೆ. ಒಳಗಡೆ ಮತ್ತು ಮೊಬೈಲು, ವಿಡಿಯೋ ಮತ್ತು ಫೋಟೋಕ್ಕೆ ಯಾವುದಕ್ಕೂ ಅವಕಾಶ ಕೊಡಲ್ಲ ಅಂದರು. ನಮಗೆ ಒಳಗಡೆ ಏನು ಶೂಟ್ ಮಾಡೋಕ್ಕಾಗಿಲ್ಲ. ಆ ಗುಹಾಂತರದ್ದು ಒಳಗೆ ಆ ದೇವಿ ಅಡ್ಕೊಳ್ಳುತ್ತಲ್ಲ, ಅದು ನಮಗೆ ಒಳಗಡೆ ಇದೆ. ನಾವು ಲೈವ್ ಆಗಿ ನೋಡಬೇಕಾಗತ್ತೆ ಅದನ್ನು. ಕದಂಬರ ಕಾಲದಲ್ಲಿ ಇದಕ್ಕೆ ಟೆಂಪಲ್ ಕಟ್ಟಿದಾಗ ಒಳ್ಳೆ ಬೃಹತ್ ಕಲ್ಲಿನ, ಸ್ವಲ್ಪನೇ ನಾನು ಶೂಟ್ ಮಾಡಿದೆ, ಕಲ್ಲಿಂದ ಕಟ್ಟಿದ್ದಾರೆ. ಇದೇ ಅದು ದೇವಿ ಅಲ್ಲಿ ಒಳಗೆ ಕಾಣುತ್ತಲ್ಲ, ಅದು ತುಂಬ ಬಗ್ಗಿ ಒಳಗೆ ನೋಡಬೇಕು. ಅದನ್ನು ಲೈವ್ ಆಗಿ ಹೋಗಿ ವಿಸಿಟ್ ಮಾಡಿ ನೋಡಬೇಕಾಗತ್ತೆ. ಪಕ್ಕದಲ್ಲಿರುವ ಕಲ್ಲುಗಳ ಬಂಡೆ ಮೇಲೆ ನಾಗರ ಹೆಡೆ ಟೈಪು ಒಂದು ಬಂಡೆ ಕಾಣುತ್ತೆ. ಅದಕ್ಕೆ ಜೇನೆಲ್ಲ ಕಟ್ಕೊಂಡಿದೆ. ಅಷ್ಟು ಸೇಫ್ಟಿ ಜಾಗ ಅನ್ಸುತ್ತೆ ಅದು. ನೋಡಿ, ಆಮೆದು ಆ ಮುಖ ಹೋಲಿಕೆ ಬರುತ್ತೆ. ಇಲ್ಲಿ ಕಾಣುತ್ತೆ ನೋಡಿ, ಆಮೆ ಹೀಗೆ ತಲೆ ಹೊರಗೆ ಹಾಕಿದ ಆ ಫೀಲ್ ಬರುತ್ತೆ. ಪರಿಸರ ಪ್ರೇಮಿಗಳಿಗೂ ತುಂಬ ಇಷ್ಟ ಆಗುತ್ತೆ. ಕೆಳಗೆ ನಾವೀಗ ತುಂಬ ಅಪ್ಪತ್ತಿ ಮೇಲೆ ಬಂದು ದೇವಿ ದರ್ಶನನೂ ಮಾಡಿದ್ವಿ. ಮಾಡಿ ಹೊರಗೆ ಬಂದ್ವಿ. ಹೊರಗಡೆಯಿಂದ ನಾನು ತೋರಿಸ್ತಾ ಇರೋದೀಗ. ಮೇಲೆ ಶಿಖರ ಇದೆ, ಹಿಂದೆ ಅದ್ರ ಮೇಲೂ ಹೋಗ್ಬೋದಿತ್ತಂತೆ. ಇದೇ ಅದು ನಾಗರ ತಲೆ ಕಾಣುತ್ತಲ್ಲ, ಅದು ಈ ಸೈಡಿಂದ ನೋಡಿದಾಗ ನನಗೆ ನಾಗರದು ಹೆಡೆ ಬಿಚ್ಚಿದಂಗಿದೆ ನೋಡಿ ಅದು. ಮತ್ತು ನಾವು ಆ ಸೈಡಿಂದ ನೋಡಿದಾಗ ಆಮೆಯ ತಲೆ ಹೊರಗೆ ಬಂದಿರೋ ಥರ ಕಾಣುತ್ತೆ. ಕಲ್ಲು ಆ ಸೌಂದರ್ಯ ಇದನ್ನು ನೋಡೋರಿಗೂ ಇದು ತುಂಬ ಇಷ್ಟ ಆಗೋ ಟೆಂಪಲ್ ಆಗುತ್ತೆ. ಆಮೇಲೆ ಇಲ್ಲಿ ನಮ್ಮ ಮನಸ್ಸಿಂದ ಹೇಳ್ಕೊಂಡ್ರೆ ಎಲ್ಲ ಆಸೆ ಈಡೇರುತ್ತೆ. ತುಂಬ ಶಕ್ತಿ ದೇವತೆ, ಅಷ್ಟು ಜನ ನಂಬಿಕೆ ಇದೆ. ಅದು ನಿಜವಾಗೂ ಅನಿಸುತ್ತದು. ಆ ಫೀಲ್ ನಮಗೂ ಆಯಿತು. ಇದು ಎದುರುಗಡೆ ಭಾಗ ಟೆಂಪಲಿಂದು. ಇಲ್ಲೂ ಪೂಜೆಗಳು ನಡೆಯುತ್ತೆ. ಮತ್ತು ಕುಂಕುಮನ ಎಲ್ಲಿ ಬೇಕಾದ್ರೆ ಚೆಲ್ಲಿದ್ದಾರೆ.
ಕೆಳಗಡೆ ಡೌನ್ ಇಳಿದು ನಾವು ಎಲ್ಲಿ ಹತ್ತು ಬರ್ತೀವಲ್ಲ ಅಲ್ಲೇ ಇಳಿಯೋಂಗಿಲ್ಲ, ಅಪೋಸಿಟ್ ಈ ಸೈಡಿಂದ ಇಳಿದು ಡೌನ್ ಇಳಿದು ನಾವು ಕೆಳಗೆ ಹೋಗಿ ಮತ್ತೆ ನಾವು ಎದುರುಗಡೆ ಸ್ಟೆಪ್ ಹತ್ತಿದ್ವಲ್ಲ ಅದೇ ಪ್ಲೇಸಿಗೆ ಬರ್ತೀವಿ. ಕತೆ ಏನಂದರೆ, ಇದು ಜಮದಗ್ನಿ ಮುನಿ ಹೆಂಡತಿಯಾಗಿರೋ ರೇಣುಕಾದೇವಿ ದಿನ ಮರಳಿಂದನೇ ಮಡಿಕೆ ತಯಾರಿಸಿ ಹಾವಿನ ಸಿಂಬಿ ಮಾಡಿ ತಂದು ಪೂಜೆಗೆ ನೀರನ್ನು ಕೊಡ್ತಾ ಇರ್ತಾರೆ. ಒಂದ್ಸಲ ಅವರು ಗಂಧರ್ವರನ್ನ ನೋಡಿಬಿಟ್ಟಿದ್ರಿಂದ ಮಡಿಕೆ ತಯಾರ್ಸೋಕ್ಕೆ ಆಗದೆ ಹೋಗುತ್ತೆ. ಅವಾಗ ಅವಳ ಮನಸ್ಸು ಚಂಚಲ ಆಯಿತು ಅಂತೇಳಿ ಜಮದಗ್ನಿ ಮುನಿ ಅವ್ರ ತಲೆ ಅವಾಗ ಅವರು ಓಡ್ತಾ ಹೋಗಿ ಈ ಗುಹೆ ಒಳಗೆ ಹೊತ್ಕೊತಾರೆ. ಆದ್ರೂ ಅವರು ಅಲ್ಲೋಗಿ ಅವ್ರ ತಲೆ ಕಟ್ ಮಾಡ್ತಾರೆ. ಅವಾಗ ಅವ್ರಿಗೆ ಇಷ್ಟ ಆಗಿ ಮಗನಿಗೆ ನಿಂಗೇನು ವರ ಬೇಕು ಕೇಳಿದಾಗ ನಮ್ಮ ತಾಯಿ ಉಳಿಸು ಅಂತೇಳಿ ಮತ್ತೆ ಅವರು ತಾಯಿನ ವಾಪಸ್ಸು ಪಡ್ಕೊತಾರೆ. ಇದು ಕತೆ, ಪೌರಾಣಿಕ ಕತೆ ಇದು. ಈಗ ನಾವು ಕೆಳಗೆ ಇಳಿತಾ ಡೌನಿಗೆ ಬಂದಿದ್ದೀವಿ. ಡೌನಲ್ಲಿ ಬಂದ್ವಿ. ಆ ಸೈಡಿಂದ ಬರಬೇಕು, ಆಪೋಸಿಟ್ ಸೈಡಿಂದ, ಅದೇ ಸೈಡಿಂದ ಇಳಿಯಲ್ಲ. ಅದಕ್ಕೇನೋ ಕತೆ ಇರ್ಬೋದೇನೋ. ಈಗ ನಾವು ಡೌನ್ ಬಂದು ಆ ಟೆಂಪಲ್ ನೋಡ್ತಾ ಇದ್ದೀವಿ. ನೋಡಿ, 2 ದೊಡ್ಡ ಕಲ್ಲುಗಳನ್ನು ಕಾಣುತ್ತೆ. ಅಷ್ಟೇ ಎಷ್ಟು ದೂರದಿಂದ ಕಾಣೋದು. ಹತ್ತಿರದಿಂದ ಎಷ್ಟು ಅದ್ಭುತವಾಗಿದೆ ಅಂದರೆ, ಗುಡ್ಡದ ಮೇಲೆಲ್ಲ ತುಂಬ ಆ ಥರ ಕಲ್ಲುಗಳೆಲ್ಲ ಇದೆ ಅಂತೆ, ಕೋಟೆ. ಈ ಪ್ಲೇಸಲ್ಲಿ ಹೇರ್ ಕಟ್ ಮಾಡ್ತಾರಂತೆ, ಅಂದರೆ ಮುಡಿ ಕೊಡೋದು ಅಂತ ಇದೆಯಲ್ಲ ಅದನ್ನು ಈ ಪ್ಲೇಸಲ್ಲಿ ಮಾಡ್ತಾರಂತೆ. ನಾವೀಗ ಡೌನ್ ಇಳಿತಾ ಕೆಳಗೆ ಬಂದ್ವಿ. ತುಂಬ ನೇಚರ್ ಅಂತೂ ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ಎಲ್ಲ ಕಡೆನೂ ಆ ಥರ ಕಲ್ಲಿನ ಬಂಡೆಗಳನ್ನು ನಾವು ನೋಡ್ಬೋದು. ಮತ್ತು ಅಷ್ಟು ಪವರ್ಫುಲ್ ಶಕ್ತಿ ದೇವತೆ ಆಗಿದ್ದರಿಂದ ನಮ್ಮ ಮನಸ್ಸಲ್ಲಿ ಹೇಳ್ಕೊಂಡಿದ್ದು ಎಷ್ಟೋ ಜನರಿಗೆ ಈಡೇರಿದೆ. ಇದಾದಮೇಲೆ ನಾವು ಇಳಿದು ಮತ್ತೆ ಸ್ಟಾರ್ಟಿಂಗ್ ಪ್ಲೇಸಿಗೆ ಬಂದ್ವಿ. ಅಲ್ಲೊಂದು ಕೊಳ ಇದೆ, ಕಲ್ಲಿನ ಕೊಳ ಇದೆ. ಅದ್ರ ಪುಷ್ಕರಣಿ ಏನೋ ಇರ್ಬೋದು ಅನ್ಸುತ್ತೆ. ಅಲ್ಲಿ ಬೇಲಿ ಹಾಕಿ ಬೀಗ ಹಾಕಿದ್ರು, ಇಲ್ಲಿಂದ ಕಾಣುತ್ತೆ. ಅದರೊಳಗೆ ಮಳೆಗಾಲದಲ್ಲಿ ನೀರು ತುಂಬ್ಕೊಳ್ಳುತ್ತಂತೆ. ಇದನ್ನು ವಿಸಿಟ್ ಮಾಡಿ ನಾವು ವಾಪಸ್ ಆದ್ವಿ. ನಿಮಗೆ ಇವತ್ತು ಟೆಂಪಲ್ ವಿಡಿಯೋ ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.